ಮೇಲಿಗೆ ಹಾರಿದ್ದು ಸಾಕಷ್ಟು ಒಂದು ಪ್ರಶ್ನೆಗಳಿಗೆ ಗ್ರಾಸವಾಗಿದೆ. ಹಾಗೆ ಪ್ರತಿಯೊಂದು ಪಕ್ಷದ ಅವರು ಸದಸ್ಯರಲ್ಲೂ ಕೂಡ ಇದೇನಾಗ್ತಿದೆ ಅಂತಂದ್ರೆ ಪ್ರಶ್ನೆಗಳನ್ನ ಕೊಟ್ಟು ಹಾಕ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಂತೂ ಡಿಕೆಶಿ ಅವರು ಹೋಗಲ್ಲ ಅಂತ ಹೇಳ್ಬಿಟ್ಟು ಏನಕ್ಕೆ ಹೋದ್ರು ಅಂತಕ್ಕಂಥ ಕ್ವಶನ್ಗಳು ಸಾಕಷ್ಟು ಹರಿದಾಡ್ತಿವೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಭೇಟಿಯ ನಂತರ ಭಾರಿ ಚರ್ಚೆಯಲ್ಲಿರ್ತಕ್ಕಂಥ ಒಂದು ಸುದ್ದಿ ಏನಂದ್ರೆ ಸಿಎಂ ಸ್ಥಾನ ಬದಲಾಗುತ್ತಾ. 2.5 ವರ್ಷ ಸಿದ್ದರಾಮಯ್ಯ ಅವರು ಆ ಒಂದು ಸಿಎಂ ಸ್ಥಾನದಲ್ಲಿ ಇದ್ರು. ಮುಂದೆ ಈ ಒಂದು 5 ವರ್ಷ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಇನ್ನು 2.5 ವರ್ಷ ಇದೆಯಲ್ಲ, ಅದನ್ನ ಡಿಕೆಶಿ ಅವರು ನಡೆಸಿಕೊಂಡು ಹೋಗ್ತಾರಾ ಅಂತಕ್ಕಂಥದ್ದು. ಇನ್ನು ಇಲ್ಲಿ ನಾಯಕತ್ವ ಬದಲಾವಣೆ ಆಗ್ತಿದೆಯಾ ಅಂತಕ್ಕಂಥದ್ದು ಡಿಕೆಶಿಯ ಒಂದು ಬಣದಲ್ಲಿ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿದೆ. 2.5 ವರ್ಷ ಸಿದ್ದರಾಮಯ್ಯ ಅವರದಂತೂ ಕಂಪ್ಲೀಟ್ ಆಗೇ ಬಿಡ್ತು. ಹಾಗೆ ನೆಕ್ಸ್ಟ್ ಉಳಿದಿರ್ತಕ್ಕಂಥ ಅವಧಿಯಲ್ಲಿ ನಮ್ಮ ಡಿಕೆಶಿ ಅವರು ಸಿಎಂ ಆಗ್ಬೇಕು ಅನ್ನೋದು ಡಿಕೆಶಿಯ ಬಣದಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆ. ಹಾಗೆ ಇದರ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ 2023 ಮೇಯಲ್ಲಿ ಹೈಕಮಾಂಡ್ ಒಂದು ಮಧ್ಯಸ್ಥಿಕೆಯಲ್ಲಿ ಆದ ಮಾತುಕತೆಯಲ್ಲಿ 2 ವರ್ಷ ಸಂಪೂರ್ಣವಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಸ್ಥಾನದಲ್ಲಿ ಇರುವಂತದ್ದು. ಅದಾದ ಬಳಿಕ ನವೆಂಬರ್ 21ರಂದು ತಮ್ಮ ಒಂದು ಪದವಿಯನ್ನ ಬಿಟ್ಟು ಆ ಒಂದು ನೆಕ್ಸ್ಟ್ ಸಿಎಂ ಯಾರಾಗ್ತಾರೆ ಅಂತಂದ್ರೆ 58080456